ಶ್ರೀರಾಮನವಮಿಯ ವಿಶೇಷ ಕರ್ಬೂಜ ಹಣ್ಣಿನ ಪಾನಕ ಹಾಗೆ ಮಾವಿನಕಾಯಿ ಕೋಸಂಬರಿ ನೀರು ಮಜ್ಜಿಗೆ. ವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನ ಜನ್ಮದಿನ. ಅವತ್ತು ವರ್ಷದಲ್ಲಿ 2 ನವರಾತ್ರಿ ಬರುತ್ತೆ. ಅದರಲ್ಲಿ ಚೈತ್ರ ನವರಾತ್ರಿಯ 9ನೇ ದಿನ ಈ ಹಬ್ಬವನ್ನು ಆಚರಣೆ ಮಾಡುತ್ತೀವಿ. ಹಾಗೆ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಈಗ ನಾವು ನೀರು ಮಜ್ಜಿಗೆ ಹಾಗೆ ಕರ್ಬೂಜ ಹಣ್ಣಿನ ಪಾಯಸ ಹಾಗೆ ಮಾವಿನಕಾಯಿ ಕೋಸಂಬರಿನ ಹೇಗೆ ಮಾಡೋದಂತ ತೋರಿಸ್ತೀನಿ. ಮೊದಲನೇದಾಗಿ ನಾನು ಕರ್ಬೂಜ ಹಣ್ಣಿನ ಪಾನಕ ಮಾಡ್ತೀನಿ ರೀ. ಮೊದಲು ನಾನು 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡು 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊತೀನಿ ರೀ. ಅದು ಬೆಲ್ಲ ಪೂರ್ತಿಯಾಗಿ ಕರಗಿದ ಮೇಲೆ ನಾನು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೋತೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೋತೀನಿ ರೀ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಕರ್ಬೂಜ ಹಣ್ಣು ಇರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ನಾನು ಒಂದು ಅರ್ಧ ತೊಗೊಂಡಿದ್ದೀನಿ ರೀ ಇದರೊಳಗೆ. ಈಗ ಅದ್ರ ಮೇಲಿನ ಬೀಜ ಎಲ್ಲ ತೆಗೆದು ಸೈಡ್ ಇಡ್ತೀನಿ ರೀ. ರಾಮನವಮಿಗೆ ಯಾಕೆ ಪಾನಕ ಮಾಡ್ತಾರೆ ಗೊತ್ತಾ? ಇದು ಜಸ್ಟ್ ಡ್ರಿಂಕ್ ಅಲ್ಲ, ರಾಮಾಯಣದ ಜೊತೆ ಕನೆಕ್ಟ್ ಆಗಿದೆ. ಶ್ರೀರಾಮ ವನವಾಸದಲ್ಲಿದ್ದಾಗ ಬಿಸಿಲು ಜಾಸ್ತಿ ಇರುವ ಸಮಯಕ್ಕೆ ತಂಪು ನೀಡುವ ಹಣ್ಣುಗಳು ಹಾಗೆ ಪಾನೀಯಗಳು ತುಂಬ ಮುಖ್ಯವಾದವು. ಅದಕ್ಕೆ ಇವತ್ತಿಗೂ ರಾಮನವಮಿಯ ದಿನ ಪಾನಕವನ್ನು ಪ್ರಸಾದವನ್ನಾಗಿ ಮಾಡ್ತಾರೆ. ಅರ್ಧ ಹಣ್ಣನ್ನು ಕಟ್ ಮಾಡಿಕೊಂಡಿದ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಮಿಕ್ಸಿ ಮಾಡ್ಕೋಬೇಕು. ಈಗ ನಾನು ಆ ಪಾನಕಕ್ಕೆ ಕರ್ಬೂಜ ಹಣ್ಣು ಮಿಕ್ಸ್ ಮಾಡ್ಕೊಂಡಿದ್ನಲ್ಲಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ. ಈ ಶ್ರೀರಾಮನವಮಿಗೆ ಕರ್ಬೂಜ ಹಣ್ಣಿನ ಪಾನಕ ರೆಡಿ ಆಯಿತು. ಹಾಗೆ ಈ ಕರ್ಬೂಜ ಹಣ್ಣಿನ ಪಾನಕ ಈ ಬೇಸಿಗೆಗೆ ಕುಡಿದ್ರೆ ಹೊಟ್ಟೆನೂ ತಂಪಾಗಿರುತ್ತೆ, ಮನಸ್ಸಿಗೂ ಶಾಂತಿ ಸಿಗುತ್ತೆ. ಈಗ ನಾನು ಸೆಕೆಂಡ್ ಮಾಡ್ತಿರೋದು ಮಜ್ಜಿಗೆ, ನೀರು ಮಜ್ಜಿಗೆ. ಸ್ವಲ್ಪ ಮಸಾಲ ಹಾಕ್ತಿದ್ದೀನಿ ಇದಕ್ಕೆ ನಾನು, ಹಾಗಾಗಿ ಮಸಾಲ ಮಜ್ಜಿಗೆ ಕೂಡ ಅನ್ಬೋದು ನೀವು. ಈಗ ನಾನು ಮೊಸರಿಗೆ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಜ್ಜಿಗೆ ಮಾಡ್ಕೋತೀನಿ ರೀ. ಸ್ವಲ್ಪ ಹುಳಿ ಮೊಸರು ಇದ್ದರೆ ಚಲೋ. ಇದಕ್ಕೆ ನಾನು ಕೊತ್ತಂಬರಿ, ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ ರೀ. ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊತೀನಿ ರೀ. ಮಿಕ್ಸಿ ಮಾಡ್ಕೊಂಡ್ಮೇಲೆ ಆ ಮಜ್ಜಿಗೆಗೆ ಇದನ್ನು ಪೇಸ್ಟ್ ಹಾಕ್ಕೊತೀನಿ ರೀ. ಅಷ್ಟು ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಕೊತ್ತಂಬರಿ ಹಾಕ್ಕೋತೀನಿ ರೀ ಮೇಲೆ. ನೋಡಿರಿ, ಮಸಾಲ ಮಜ್ಜಿಗೆ ರೆಡಿ ಆಯಿತು. ಶ್ರೀರಾಮನವಮಿಗೆ ಮಸಾಲ ಮಜ್ಜಿಗೆ ರೆಡಿ ಆಯಿತು. ಹಾಗೆ ದೇಹಕ್ಕೂ ತಂಪು, ಮನಸ್ಸಿಗೂ ಶಾಂತಿ. ಈಗ ನಾನು ಮಾವಿನಕಾಯಿ ಕೋಸಂಬರಿ ಮಾಡ್ಕೊತೀನಿ ರೀ. ಈಗ 2 ತಾಸು ನೆನೆಯಿಟ್ಟಿಸಿದ ಹೆಸರು ಕಾಳು ಬೇಳೆನ ಹಾಕ್ಕೋತೀನಿ ರೀ. ಹಾಗೆ ಗಜರಿ ಹಾಗೆ ಸೌತೆಕಾಯಿ ತುರಿದುಕೊಂಡಿರೋದು, ಹಾಗೆ ಒಂದು 4 ಹಸಿಮೆಣಸಿನಕಾಯಿ, ಇದಕ್ಕೆ ಹಸಿ ಕೊಬ್ಬರಿನ ತುರ್ಕೊಂಡೇನಿ ರೀ. ಆಮೇಲೆ ಕೊತ್ತಂಬರಿ ಹಾಗೆ ಶುಂಠಿನ ತುರ್ಕೊಂಡು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಈಗ ನಾನು ಮಾವಿನಕಾಯಿನ ತುರಿದುಕೊಳ್ಳತ್ತೀನಿ ರೀ. ಈಗ ಮಾವಿನಕಾಯಿ ತುರಿದುಕೊಂಡಿದ್ನೆಲ್ಲ ಅದನ್ನು ಹಾಕ್ಕೋತೀನಿ ರೀ. ಕೊತ್ತಂಬರಿ. ಈಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡಬೇಕು, ಹಾಗಾಗಿ ಗ್ಯಾಸ್ ಆನ್ ಮಾಡಿಕೊಂಡು 1 ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ, 1-2 ಒಣಮೆಣಸಿನ್ಕಾಯಿ, ಇಂಗು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ನಾನು ಈ ಮಿಶ್ರಣಕ್ಕೆ ಹಾಕ್ಕೋತೀನಿ ರೀ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಾವಿನಕಾಯಿ ಕೋಸಂಬರಿ ರೆಡಿ ಆಯಿತು. ಈ ಶ್ರೀರಾಮನವಮಿಯ ವಿಶೇಷ ಮಾವಿನಕಾಯಿ ಕೋಸಂಬರಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ.